ಹಂತದಲ್ಲಿ ಪರಿಷತ್ ಚುನಾವಣೆಯ ಮತದಾನ ಕೆಎನ್ ರಾಜಣ್ಣ ಜೊತೆ ಒಂದು ಮತ ಹಾಕಿದಂತ ಸಿದ್ದರಾಮಯ್ಯ ಅವರು ಕೂಡ ಬಂದು ಈಗಾಗಲೇ ಮತವನ್ನ ಹಾಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಪರಮೇಶ್ವರ್ ಅವರಿಬ್ಬರು ಕೂಡ ಬಂದು ಮತದಾನ ಮಾಡಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಈಗ ಮತದಾನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಇಬ್ಬರು ಕೂಡ ಬಂದು ಮತದಾನ ಮಾಡಲಿದ್ದಾರೆ. ಪರಮೇಶ್ವರ್ ಅವರಿಗೋಸ್ಕರ ಸಿಎಂ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ. ಈಗಾಗಲೇ ಬಿಜೆಪಿಯ ಎಲ್ಲಾ ಶಾಸಕರಿಂದಲೂ ಕೂಡ ಮತ ಚಲಾವಣೆ ಮಾಡಿದ್ದಾಗಿದೆ. ಇತ್ತ ಜೆಡಿಎಸ್ನ ಎಲ್ಲಾ ಶಾಸಕರು ಕೂಡ ವೋಟ್ ಮಾಡಿದ್ದಾಗಿದೆ. ಇನ್ನು ಕಾಂಗ್ರೆಸ್ ಶಾಸಕರ ಕೆಲ ವೋಟುಗಳು ಮಾತ್ರ ಬಾಕಿ ಉಳ್ಕೊಂಡಿವೆ. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಪರಿಷತ್ ಫೈಟ್ನ ಫಲಿತಾಂಶ ಪ್ರಕಟ ಆಗುತ್ತೆ. 7 ಸ್ಥಾನಗಳಿಗೆ ಸ್ಪರ್ಧಿಸಿರುವಂತ 8 ಅಭ್ಯರ್ಥಿಗಳಲ್ಲಿ ಗೆಲುವು ಯಾರಿಗೆ? ಪರಿಷತ್ ಚುನಾವಣಾ ಫಲಿತಾಂಶದತ್ತ ಈಗ ಎಲ್ಲರ ಚಿತ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಮುಗ್ದು ಹೋಗುತ್ತೆ. ಕಾರಣ ಕಾಂಗ್ರೆಸ್ನ ಕೆಲವು ಶಾಸಕರು ಮತದಾನ ಮಾಡೋದು ಬಾಕಿ ಉಳ್ಕೊಂಡಿರೋದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಕೂಡ ವೋಟ್ ಮಾಡಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಪರಮೇಶ್ವರ್ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಂತೆ. ಅವರಿಬ್ರು ಮತದಾನ ಮಾಡೋದು ಬಾಕಿ ಇದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. 5 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಪ್ರಕಟ ಆಗಲಿದೆ. 8 ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಲಾಗಿದೆ. ಅದರಲ್ಲಿ ಗೆಲುವು ಯಾರಿಗೆ, ಸೋಲು ಯಾರಿಗೆ, ಅದರತ್ತ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ.